ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ವಾಟ್ಸಪ್ನಲ್ಲಿ ಹೊಸದಾಗಿ ಬಂದಿರೋಂಥ 3 ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ. ಫ್ರೆಂಡ್ಸ್, ನಾನು ಹೇಳೋಂಥ ಈ ಸೀಕ್ರೆಟ್ ಸೆಟ್ಟಿಂಗ್ ನಿಮ್ಗೆ ಸಿಗಬೇಕಂದ್ರೆ ನೀವು ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ವಾಟ್ಸಪ್ನ ಅಪ್ಡೇಟ್ ಮಾಡಿರಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಪ್ಲೇಸ್ಟೋರಲ್ಲಿ ವಾಟ್ಸಪ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ನಾನು ಹೇಳೋಂಥ ಕೆಲವು ಸೆಟ್ಟಿಂಗ್ಸ್ ನಿಮಗೆ ಕಾಣದೇ ಹೋಗ್ಬೋದು. ಸೊ ಆ ಕಾರಣಕ್ಕೆ ನಾನು ನಿಮಗೆ ಪ್ಲೇಸ್ಟೋರಲ್ಲಿ ಹೋಗಿ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ 3 ಸೆಟ್ಟಿಂಗ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧ್ಯ ಅಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲೇಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋಂಥ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಆನಂತರ ಪಕ್ಕದಲ್ಲೇ ಬರೋ ಒಂದು ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಟೆಕ್ನಾಲಜಿ ಸಂಬಂಧಪಟ್ಟಿರೋದಾಗಲಿ ಅಥವಾ ಟ್ಯುಟೋರಿಯಲ್ ಸಂಬಂಧಪಟ್ಟ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಫ್ರೆಂಡ್ಸ್, ಈಗ ವಾಟ್ಸಪ್ನ ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಏನಂತ ನೋಡೋಣ. ವಾಟ್ಸಪ್ಪಲ್ಲಿ ನೋಡಿರ್ಬೋದು, ನೀವು ಯಾವುದಾದ್ರೂ ಸರಿ ಕಾಂಟ್ಯಾಕ್ಟ್ಸ್ನ ಓಪನ್ ಮಾಡಿದ್ರೆ ಅದು ನಿಮಗೆ ಡೀಟೇಲಲ್ಲಿ ತೋರಿಸ್ತಾ ಇರುತ್ತೆ ಎನ್ಕ್ರಿಪ್ಷನ್ ಅಂತ. ಸೊ ಎನ್ಕ್ರಿಪ್ಷನ್ ಅಂದರೆ ಏನಪ್ಪ ಅಂದರೆ, ನೀವು ಇನ್ನೊಬ್ಬರ ಜೊತೆ ಕಾಂಟ್ಯಾಕ್ಟಲ್ಲಿ ಮಾತಾಡೋ ಅಂಥದ್ದು ಬೇರೆ ಯಾರಿಗೂ ಗೊತ್ತಾಗಬಾರ್ದು, ಬೇರೆ ಯಾರು ಅದನ್ನು ಬೇರೆ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಿ ಕೇಳಿಸ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಎನ್ಕ್ರಿಪ್ಷನ್ ಅನ್ನೋದು ವಾಟ್ಸಪ್ ಅಪ್ಡೇಟ್ ಮಾಡಿದೆ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದರೆ, ನೋಡಿ, ನಾನೀಗ ಒಂದು ಕಾಂಟ್ಯಾಕ್ಟ್ನ ಓಪನ್ ಮಾಡಿದ್ದೀನಿ. ಈಗ ಇಲ್ಲಿ ಎನ್ಕ್ರಿಪ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ನನಗೆ ಒಂದು ಕೋಡನ್ನು ಜನರೇಟ್ ಆಗುತ್ತೆ. ನಾನು ಈಗ ಇನ್ನೊಂದು ಮೊಬೈಲಿಂದ ಈ ಕಾಂಟ್ಯಾಕ್ಟ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ನಂತರ ಇಲ್ಲೂ ಸಹ ನಾನು ಎನ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿದ್ದೀನಿ. ನೋಡಿ, ಈಗ ನನಗೆ ಎರಡೂ ಕಡೆ ಎನ್ಕ್ರಿಪ್ಷನ್ ಅನ್ನು ಕಾಣ್ತಾ ಇದೆ. ಅಂದರೆ ಈ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಇದ್ರದ್ದು ಇದರಲ್ಲಿ ಕಾಣ್ತಾ ಇದೆ. ಜಸ್ಟ್ ನಾನೀಗ ಸ್ಕ್ಯಾನ್ ಕೋಡನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಮೊಬೈಲಲ್ಲಿ ಕಾಣ್ತಿರೋ ಅಂತ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನೋಡಿ, ನಮಗಿಲ್ಲಿ ಗ್ರೀನ್ ಕಲರ್ ಆಗಿ ಸಕ್ಸಸ್ ಅಂತ ಬಂತು. ಅಂದರೆ ಈ ಮೊಬೈಲಲ್ಲಿ ಎನ್ಕ್ರಿಪ್ಟ್ ಆಗಿರೋಂಥ ಕೋಡು ಮತ್ತು ಈ ಮೊಬೈಲಲ್ಲಿ ಎನ್ಕ್ರಿಪ್ಟ್ ಆಗಿರೋಂಥ ಕೋಡು ಎರಡೂ ಸೇಮ್ ಇದೆ. ಸೊ ಬೇರೆ ಯಾರೂ ಮಿಡ್ಲಲ್ಲಿ ನಾವು ಚಾಟ್ ಮಾಡೋಂಥ ಆಡಿಯೋಸ್ನಾಗಲಿ ಅಥವಾ ವೀಡಿಯೋಸ್ನಾಗಲಿ ಅಥವಾ ಫೋಟೋಸ್ನಾಗಲಿ ಯಾರೂ ಬೇರೆಯವ್ರು ನೋಡೋಕೆ ಆಗ್ತಾ ಇಲ್ಲ ಅಂತ ಇದೊಂದು ಕನ್ಫರ್ಮೇಷನ್ ಇರುತ್ತೆ. ನೀವು ಚೆಕ್ ಮಾಡಬೇಕಂದ್ರೆ ಸಿಂಪಲ್, ಈ ಎರಡೂ ಮೊಬೈಲ್ನ ಕಾಂಟ್ಯಾಕ್ಟ್ಸ್ನ ಓಪನ್ ಮಾಡಿ ಒಂದಕ್ಕೊಂದು ಸ್ಕ್ಯಾನ್ ಮಾಡಿದೆ ಆದರೆ ಅಲ್ಲಿ ಸಕ್ಸಸ್ ನಿಮಗೆ ಗ್ರೀನ್ ಕಲರ್ ಸಿಂಬಲ್ ಬಂದಿದೆ ಆದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅನ್ನೋದು ಎನ್ಕ್ರಿಪ್ಟ್ ಆಗಿದೆ ಅಂತ. ಸೊ ಭಾಳಷ್ಟು ಜನ ಇದನ್ನು ಚೆಕ್ ಮಾಡ್ಕೊಳ್ಳಲ್ಲ. ಮ್ಯಾಕ್ಸಿಮಮ್ ಟೈಮ್ ಇದು ಕರೆಕ್ಟ್ ಇರುತ್ತೆ. ನಿಮಗೆ ಡೌಟ್ ಬಂದಿದೆ ಆದರೆ ಒಮ್ಮೆ ನೀವು ಈ ಥರ ಸ್ಕ್ಯಾನ್ ಮಾಡಿ ನಿಮ್ಮ ಕಾಂಟ್ಯಾಕ್ಟು ಎನ್ಕ್ರಿಪ್ಟ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಿ ನೋಡ್ಕೋಬೋದಾಗುತ್ತೆ. ಫ್ರೆಂಡ್ಸ್, ಇನ್ನು ವಾಟ್ಸಪ್ನ ಎರಡನೇ ಸೀಕ್ರೆಟ್ ಸೆಟ್ಟಿಂಗ್ ಏನಪ್ಪ ಅಂದರೆ, ನೀವು ಯಾವುದಾದ್ರೂ ಒಂದು ಸ್ಟೇಟಸ್ನ ನೋಡ್ತಿದ್ದಾಗ ನಮ್ಗೆ ಅದನ್ನು ಕಂಟಿನ್ಯೂಸ್ ಆಗಿ ಅಥವಾ ಅದನ್ನು ರಿಪೀಟೆಡಾಗಿ ನೋಡಬೇಕಂದ್ರೆ ಅದು ಸ್ಟಾಪ್ ಆಗಲ್ಲ, ಅದ್ರ ಪಾಡಿಗೆ ಅದು ಮೂವ್ ಆಗ್ತಾ ಇರುತ್ತೆ. ಸೊ ನಾನು ಹೇಳೋಂಥ ಈ ಟ್ರಿಕ್ ಯೂಸ್ ಮಾಡಿದ್ದೆ ಆದರೆ ನೀವು ಯಾವುದೇ ಒಂದು ಸ್ಟೇಟಸಲ್ಲಿರೋಂಥ ವೀಡಿಯೋನಾಗಲಿ ಅಲ್ಲೇ ನೀವು ಪಾಸ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ನೋಡಿ, ನಾನು ಈಗ ಒಂದು ಸ್ಟೇಟಸ್ನ ಓಪನ್ ಮಾಡಿದ್ದೀನಿ. ಇದು ಮೂವ್ ಆಗ್ತಾ ಇರುತ್ತೆ. ಜಸ್ಟ್ ನೀವು ಎರಡೂ ಬೆರಳಲ್ಲಿ ಈ ಥರ ಅಂದರೆ ಸಾಕು, ಅದು ಅಲ್ಲೇ ಪಾಸ್ ಆಗುತ್ತೆ. ನೀವು ಎಲ್ಲಿವರೆಗೂ ವಾಪಸ್ ಅದ್ರ ಮೇಲೆ ಟ್ಯಾಪ್ ಮಾಡಲ್ಲ, ಅಲ್ಲಿವರೆಗೂ ಅದು ಅಲ್ಲೇ ಸ್ಟಾಪ್ ಆಗಿರುತ್ತೆ. ಜಸ್ಟ್ ನೀವು ಇನ್ನೊಮ್ಮೆ ಟ್ಯಾಪ್ ಮಾಡಿದೆ ಆದರೆ ಮತ್ತೆ ಮೂವ್ಮೆಂಟ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಬೇಕಾದಂಥ ವಾಟ್ಸಪ್ ಸ್ಟೇಟಸಲ್ಲಿರೋಂಥ ವೀಡಿಯೋಸ್ನ ನೀವು ಅಲ್ಲಿ ಕಂಟಿನ್ಯೂಸ್ ಆಗಿ ಅದೇ ಪಾರ್ಟ್ನೇ ನೋಡಬೇಕಂದ್ರೆ ಜಸ್ಟ್ ನೀವು ಈ ಥರ ಅಂದರೆ ಸಾಕು, ಅದು ಅಲ್ಲೇ ಪಾಸ್ ಆಗಿರುತ್ತೆ. ನೀವು ಆಮೇಲೆ ಬೇಕಂದರೆ ಇದ್ರದ್ದು ಪ್ರಿಂಟ್ ಸ್ಕ್ರೀನ್ ಸಹ ನೀವು ತೊಗೊಂಡು ನಿಮಗೆ ಬೇಕಾದಂಥವ್ರಿಗೆ ಶೇರ್ ಮಾಡ್ಕೊಬೋದು. ಇದು ವಾಟ್ಸಪ್ನ ಎರಡನೇ ಸೀಕ್ರೆಟ್ ಸೆಟ್ಟಿಂಗ್ ಆಗಿರುತ್ತೆ. ವಾಟ್ಸಪ್ನ ಮೂರನೇ ಸೀಕ್ರೆಟ್ ಸೆಟ್ಟಿಂಗ್ ಏನಂತ ನೋಡೋದಾದರೆ, ಈಗ ನಮ್ಮ ವಾಟ್ಸಪ್ ಕಾಂಟ್ಯಾಕ್ಟಲ್ಲಿ ಸುಮಾರಷ್ಟು ನಮಗೆ ವಾಟ್ಸಪ್ ಗ್ರೂಪ್ ಅನ್ನೋದಿರುತ್ತೆ. ಸುಮಾರಷ್ಟು ನಮಗೆ ವೀಡಿಯೋಸು, ಆಡಿಯೋಸು ಮತ್ತು ಬೇರೆ ಬೇರೆ ಥರದ್ದು ಫೋಟೋಸ್ ಅನ್ನೋದು ಬರ್ತಾ ಇರುತ್ತೆ. ನಾವು ಪ್ರತಿ ಸಾರಿ ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ಒಟ್ಟಿಗೆ ಅದರಿಷ್ಟನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂದರೆ, ನೀವು ನಿಮ್ಮ ವಾಟ್ಸಪ್ ಸೆಟ್ಟಿಂಗ್ಸಲ್ಲಿ ಬರಬೇಕಾಗುತ್ತೆ. ಆನಂತರ ನೀವು ಇಲ್ಲಿ ಡೇಟಾ ಆ್ಯಂಡ್ ಸ್ಟೋರೇಜ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಸ್ಟೋರೇಜ್ ಯೂಸೇಜ್ ಅಂತ ಸೆಕೆಂಡ್ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಗ್ರೂಪ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವುದರಿಂದ ಡೇಟಾನ ನೋಡಬೇಕು ಅನ್ನೋದನ್ನು ಫಸ್ಟು ನಾನೀಗ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ತೀನಿ. ಅದರಲ್ಲೇ ನೋಡಿ, ನನಗೀಗ ಎಷ್ಟು ಫೋಟೋಸ್ ಇದೆ, ಎಷ್ಟು ಸ್ಟಿಕ್ಕರ್ಸ್ ಇದೆ, ಎಷ್ಟು GIFs ಇದೆ, ಎಷ್ಟು ವೀಡಿಯೋಸ್ ಇದೆ ಅಂತ ಗೊತ್ತಾಗುತ್ತೆ. ಈಗ ನೀವು ಎಷ್ಟು ಇದೆ ಡೇಟಾ ಅಂತ ಗೊತ್ತಾದ ನಂತರ ಫ್ರೀ ಆಫ್ ಸ್ಪೇಸ್ ಅಂತ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಐಟಮ್ಸ್ ಅಂತ ಕೇಳುತ್ತೆ. ನಾನೇನಾದರೂ ಈಗ ಡಿಲೀಟ್ ಐಟಮ್ಸ್ ಅಂತ ಕೊಟ್ಟರೆ ನನಗಿಲ್ಲಿ 74 ಟೆಕ್ಸ್ಟ್ ಮೆಸೇಜು, 52 ಫೋಟೋಸು ಮತ್ತು 3 ವೀಡಿಯೋಸ್ ಅನ್ನೋದು ಡಿಲೀಟ್ ಆಗುತ್ತೆ. ನನಗೆ ಬೇಡ, ಓನ್ಲಿ ವೀಡಿಯೋಸ್ ಮಾತ್ರ ಡಿಲೀಟ್ ಆಗಬೇಕಂದ್ರೆ ನಾವು ಬೇಕಾದ ಸೆಲೆಕ್ಟ್ ಮಾಡಿ ಡಿಲೀಟ್ ಐಟಮ್ಸ್ ಅಂತ ಕೊಟ್ಟಿದ್ದೆ ಆದರೆ ಪೂರ್ತಿ ನಮಗೆ ಆ ಒಂದು ವೀಡಿಯೋಸ್ ಅನ್ನೋದು ಡಿಲೀಟ್ ಆಗುತ್ತೆ. ಈ ರೀತಿ ನಮಗೆ ಒಂದೇ ಟೈಮಲ್ಲಿ ನಮ್ಮ ಒಂದು ಗ್ರೂಪಲ್ಲಿರೋಂಥ ಅನ್ವಾಂಟೆಡ್ ಫೋಟೋಸ್ ಆಗದ ವೀಡಿಯೋಸ್ನಾಗಲಿ ನಾವು ಒಟ್ಟಿಗೆ ಡಿಲೀಟ್ ಮಾಡ್ಬೋದಾಗುತ್ತೆ. ಸೊ ಇದರಿಂದ ನಮ್ಮ ಮೊಬೈಲ್ನ ಪರ್ಫಾರ್ಮೆನ್ಸ್ ಸಹ ಜಾಸ್ತಿ ಆಗುತ್ತೆ. ಇದಿಷ್ಟು ವಾಟ್ಸಪ್ನ 3 ಸೀಕ್ರೆಟ್ ಸೆಟ್ಟಿಂಗ್ಸು. ಇನ್ನು ಮುಂದೆ ಬರೋಂಥ ಸೀಕ್ರೆಟ್ ಸೆಟ್ಟಿಂಗ್ಸ್ನ ಸಹ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ. ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಗೂಗಲ್ ಪ್ಲೇಸಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.